ಕಣ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನಮ್ಮ ಸಿನಿಮಾ ರಿಲೀಸು ಕಾಲವೇ ಮೋಸಗಾರ ಅಂತ ಜೂನ್ 20ಕ್ಕೆ ಒಳ್ಳೆಯದು. ನೋಡಿದೆ ಪೋಸ್ಟು. ನಿಮ್ಮ ಆಟೋ ಹಿಂದೆ ಒಂದು ಪೋಸ್ಟ್ ಹಾಕಬೇಕಣ್ಣ, ದಯವಿಟ್ಟು ಹೆಲ್ಪ್ ಮಾಡಿ. ಹಾಕಿ ಬೆಳೆಸಿ ನಮ್ಮ ಕನ್ನಡ ಸ್ವಲ್ಪ ಕನ್ನಡ ನಮ್ಮ ಖಂಡಿತ ನೀವು ಗೆದ್ದಂಗೆ. ನಮ್ಮ ಕನ್ನಡ ಸಂಘಕ್ಕೆ ಬೆಳೆಸಿದ್ರೆ ನಮಗೂ ಸ್ವಲ್ಪ ಸಂತೋಷ ಆಗುತ್ತೆ ಎಲ್ಲ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಅದು ಮೈನ್ ಬೇಕಾಗಿರೋದು ನಮಗೆ. ಓಕೆ ಅಣ್ಣ, ಅನ್ಸದಾ? ಊರಿಂದ ಊರಿಗೆ ಬರ್ತಾ ಇರ್ತಾರೆ, ಕನ್ನಡ ಬರಲ್ಲ ತುಂಬ ಜನಕ್ಕೆ. ಓಕೆ, ನಾವು ಕಲಿಸ್ಕೊಟ್ರೆ ಕಲ್ತ್ಕೊಳ್ಳೋದು. ಸರ್ ಜೊತೆಗೆ ನೀವೇ ಆಟೋ ಸ್ಟಿಕ್ಕರಿಂಗ್ ಪ್ರಮೋಷನ್ಸ್ ಬೇರೆ ಮಾಡ್ತಾ ಇದ್ದೀರಾ? ಹೌದು ಸರ್, ಮಾಡಬೇಕಲ್ಲ ಸರ್. ಎಲ್ಲ ಆಟೋದವರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಎಲ್ಲ ಕಡೆ ನಾನು ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ. ಕೊಡಪ್ಪ. ಸೊ ನೀವೇ ಸ್ವತಃ ಎಲ್ಲ ಕಡೆ ಹೋಗ್ಬಿಟ್ಟು ಆಟೋಗಳಿಗೆ ಸ್ಟಿಕ್ಕರ್ ಅಂಟಿಸೋದು, ಸಪೋರ್ಟ್ ಮಾಡಿ ಅಂತೇಳಿ ನೀವು ಆಟೋ ಚಾಲಕರನ್ನ ನೀವು ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು. ಹೌದು ಸರ್. ಸೊ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರಾ ಸರ್ ಚಾಲಕರನ್ನ, ಆಟೋ ಚಾಲಕರನ್ನ? ಆಟೋದವರು 100% ಸಪೋರ್ಟ್ ಮಾಡ್ತಿರ್ತಾರೆ. ಓಕೆ, ನಂಗೆ ನಿಜ ಹೇಳ್ತೀನಿ, ಅರ್ಧ ಪ್ರಮೋಷನ್ ಆಗ್ತಿರೋದೇ ಆಟೋ. ನನಗೆ ಆಟೋ ಸಂಘದಿಂದ ಎಲ್ಲರೂ ಆಟೋದವರೇ ಸರ್ ಮೇಯ್ನ್. ನಮಗೆಲ್ಲ ಕೇಳಿ ಅವರೇ ನಮಗೆ ಫಸ್ಟ್, ನಮ್ಗೆ ಫಸ್ಟ್ ಅವರೇ ನಮಗೆ ಆಡಿಯನ್ಸ್, ಫಸ್ಟ್ ಆಡಿಯನ್ಸ್ ಅವರೇ. ಅವರಿಲ್ಲ ನಮ್ಗೆ ಯಾರು ಇಲ್ಲ ಸರ್. ಅವರಿಂದ ಏನು ಫಸ್ಟ್ ಡೇ ರೆಸ್ಪಾನ್ಸ್ ಬರುತ್ತೋ ಅದೇ ಫೈನಲ್ ಆಗುತ್ತೆ. ಅವ್ರು ಏನು ಕೊಡ್ತಾರೆ ಅದೇ ನಮ್ಮ ಲೈಫ್ ಆಗಿರುತ್ತೆ. ಆಟೋದವರೇ ನಮ್ಮ ಲೈಫ್ ಕೊಡೋದು ಆರ್ಟಿಸ್ಟ್ಗಳಿಗೆ. ಎಸ್ ಸರ್, ಆಟೋ ಪ್ರಮೋಷನ್ಸು, ಈ ಕಡೆ ಅಂಗಡಿ ಎಲ್ಲನೂ ನೋಡ್ಕೊಳ್ತಿದ್ದೀರಿ. ಸೊ ಎಲ್ಲ ತುಂಬ ಬಿಸಿ ಇದ್ದೀರಿ. ಇದ್ರ ನಡುವೆ ಕೂಡ ಸಿನಿಮಾ ಪ್ರಮೋಷನ್ಸ್ ಕೂಡ ಭರ್ಜರಿಯಾಗಿ ನಡೀತಿದೆ. ಹೌದು. ಸೊ ಸಿನಿಮಾ ಏನು ಇದೆ 20ಕ್ಕೆ ಬೇರೆ ಬಿಡುಗಡೆ ಆಗ್ತಿದೆ. ಸೊ ಎಲ್ಲೋ ಒಂದು ಕಡೆ ಅಂದರೆ ಸಿನಿಮಾ ಬರೋದು ಎಲ್ಲೋ ಒಂದು ಕಡೆ ತುಂಬ ತಡವಾಯ್ತು ಅನ್ಸುತ್ತೆ. ತಡ ಅಂತಲ್ಲ, ಲೇಟಾಗಿ ಬಂದು ಲೇಟೆಸ್ಟೇ ಖಂಡಿತವಾಗ್ಲೂ ಬರ್ತಾ ಇದ್ದೀವಿ, ಅದಕ್ಕೆ ಡೌಟೇ ಇಲ್ಲ. ನಮ್ಮ ಸಿನಿಮಾ ನೀವು ನೋಡಿದರೆ ಹೇಳ್ತೀನಿ, ಯೂತ್ ಆಡಿಯನ್ಸಿಂದ ಹಿಡಿದು ನಿಮಗೆ ಎಲ್ಲ ಥರ ಆಡಿಯನ್ಸ್ಗಳು, ಫ್ಯಾಮಿಲಿ ಆಡಿಯನ್ಸ್ ಇರ್ಬೋದು, 100% ತುಂಬ ಇಷ್ಟಪಡ್ತಾರೆ. ಎಷ್ಟೋ ದಿನ ಆದಮೇಲೆ ಎಲ್ಲರಿಗೂ ಪ್ರಮೋಷನ್ ಮಾಡಿ ಕಾಲವೇ ಮೋಸ್ಕರ ಅನ್ನೋದು ಎಲ್ಲರ ಮನಸ್ಸಲ್ಲೂ ಇದೆ. ಕಾಲವೇ ಮೋಸ್ಕರ ಈಗ ರಿಲೀಸ್ ಆಗ್ತೀನಿ, ಎಲ್ಲ ಖುಷಿಯಾಗಿ ಫೈನಲ್ ರಿಲೀಸ್ ಆಯ್ತಾ, ಬರ್ತೀನಪ್ಪ ಫಸ್ಟ್ ಟಿಕೆಟ್ ಕೊಡ್ಸು ನನಗೆ ಅಂತ ಕಾಯ್ತಿದ್ದಾರೆ. ಅದಕ್ಕೆ ಟಿಕೆಟ್ ಅಂತ ಹೇಳ್ಬಿಟ್ಟಿದ್ದೀವಿ. ಈಗ ಟಿಕೆಟ್ ಬರ್ತಿದ್ದಂಗೆ ಅವರು ನಂಗೇನು ಫ್ರೀ ಬೇಡಪ್ಪ, ದುಡ್ಡು ಕೊಟ್ಟು ತಗೋತೀನಿ ಅಂತ ಹೇಳಿ ಇನ್ನೂ ಖುಷಿ ಆಗುತ್ತೆ ನಂಗೆ. ಸೊ ಸಿನಿಮಾ ಪ್ರಮೋಷನ್ಸ್ ಅಂದರೆ ನೀವು ನಾರ್ತ್ ಕರ್ನಾಟಕ ತುಂಬ ಮಾಡ್ತಿದ್ದೀರಿ ಆಲ್ಮೋಸ್ಟ್. ಹೌದು, ನಾರ್ತ್ ಕರ್ನಾಟಕದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಎಲ್ಲ ಕಡೆ, ಈ ಬಳ್ಳಾರಿಯಿಂದ ಹಿಡಿದು ಫುಲ್ ಬೀದರ್ ಇದೆಯಲ್ಲ ಮೇಲೆ ಕಿರೀಟ, ಅಲ್ಲಿ ತನಕ ಮಾಡಿದ್ದೀವಿ. ಬೀದರ್ ಆಗಿರಲಿ, ಗುಲ್ಬರ್ಗ ಆಗಿರಲಿ, ಬಿಜಾಪುರ ಆಗಿರಲಿ, ಗದಗ ಆಗಿರಲಿ, ಫುಲ್ ಈ ಹುಬ್ಳಿ, ಧಾರವಾಡ ಎಲ್ಲ ನಾರ್ತ್ ಕರ್ನಾಟಕ ಎಲ್ಲ ಕಡೆ ನಾವು ಕವರ್ ಮಾಡಿದ್ದೀವಿ. ತುಂಬ ಸಪೋರ್ಟ್ ಮಾಡಿದರು. ಅದಾದ ನಂತರ ನಂಗೆ ಇಲ್ಲೂ ಅಷ್ಟೇ, ಮೈಸೂರಲ್ಲಿ ಓದಿದ್ದು ನಾನು. ಮೈಸೂರಿಂದ ಮಂಡ್ಯ, ಚನ್ನಪಟ್ಟಣ, ಬೆಂಗಳೂರು ತನಕ, ಹುಟ್ಟೂರು, ಸಾಗರ, ಅಲ್ಲಿಂದ ನಾನು ಶಿವಮೊಗ್ಗ, ಹಾಸನ, ಹಿಂಗೆ ಫುಲ್ ಪ್ರಮೋಷನ್ ಎಲ್ಲ ಕಡೆ ಸಪೋರ್ಟ್, ಬ್ಯೂಟಿಫುಲ್ ಸಪೋರ್ಟ್ ಇದೆ. ಬೆಂಗಳೂರು ರಾಜಧಾನಿ ಇಲ್ಲೂ ಅಷ್ಟೇ ಎಲ್ಲ ಕಡೆ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ಸೊ ಖಂಡಿತವಾಗ್ಲೂ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ತುಂಬ ಹತ್ತಿರವಾಗಿ ಹೋಗಿ ನೀವು ಪ್ರಮೋಷನ್ಸ್ ಮಾಡ್ತಿದ್ದೀರಾ. ಹೌದು, ಗ್ರೌಂಡ್ ಲೆವೆಲ್ ಪ್ರಮೋಷನ್ ಮಾಡಿದಾಗ ಅಟ್ಲೀಸ್ಟ್ ಒಂದು ಜನಗಳಿಗೆ ಒಬ್ಬ ಬರ್ತಾ ಇದ್ದಾನೆ, ಓಕೆ ನನಗೆ ಒಂದು ಗೊತ್ತಾಗತ್ತೆ, ಓಕೆ ನಾನೊಬ್ಬ ಹೀರೋ ಒಂದು ಯೋಗ್ಯನ ಅಂದಾಗ ಅವರು ಒಂದು ರೆಸ್ಪಾನ್ಸ್ ಕೊಡೋದ್ರಲ್ಲಿ ತುಂಬ ಖುಷಿ ಆಯಿತು. ಇಲ್ಲಪ್ಪ ನೀನು 100% ನೀನು ಬೆಳೀತೀಯಾ, ಮಾಡು, ಹಿಂಗೆ ಮಾಡಿದ್ರೆ ಬೆಳೆಯೋದು ಅಂತೇಳಿ. ಈ ಥರ ಯಾರು ಬರಲ್ಲ ಹೀರೋಗಳು ಪ್ರಮೋಷನ್ ಮಾಡೋಕ್ಕೆ ಅಂದಾಗ ನನಗೆ ತುಂಬ ಖುಷಿ ಆಯಿತು. ಈ ಥರ ಪ್ರಮೋಷನ್ಸಿಂದ ತುಂಬ ಅಂದರೆ ಆಡಿಯನ್ಸ್ ಹತ್ರ ಹೋಗಿ ನಾವು ಡಿಸ್ಕಸ್ ಮಾಡಿ ತಿಳ್ಕೊಳ್ಳೋದಿದೆಯಲ್ಲ. ಸೊ ಇದರಿಂದ ಇದನ್ನೆಲ್ಲ ಈ ಮಧ್ಯೆ ನೀವೇನೆಲ್ಲ ಕಲ್ತ್ರಿ ಅಂತ ಒಂದು ನೆಕ್ಸ್ಟ್ ಸಿನಿಮಾಗೆ ಈ ಥರನೂ ಮಾಡ್ಬೋದು. ಸೊ ಇದು ಯಾವತ್ತು ನೋಡಿ ಸರ್, ಆಟೋ ಪ್ರಮೋಷನ್ ಅಂತ ಆಗಲಿ, ಯಾವ ಪ್ರಮೋಷನ್ ಅಂತ ಆಗಲಿ, ಯಾರನ್ನೂ ಮರಿಬಾರ್ದು ಲೈಫಲ್ಲಿ. ಈಗ ನಮ್ಮನ್ನು ಕೈ ಹಿಡಿದು ಈಗ ನಮಗೆ ಎತ್ತುತ್ತಾ ಇದ್ದಾರೆ ನಮ್ಮನ್ನ, ಅವ್ರನ್ನ ಈಗ ಬೆಳೆದ ತಕ್ಷಣ ಅವ್ರು ಮರ್ಯಾದೆಲ್ಲ ಮಾಡಬಾರ್ದು. ಅವ್ರು ಯಾವಾಗಲೂ ನಮ್ಮ ಫ್ರೆಂಡ್ಸ್ ಆಗಿ ಇಟ್ಕೊಂಡು, ಯಾವಾಗಲೂ ನಮ್ಮ ಜೊತೆಲಿ ಇಟ್ಕೊಂಡು ನಮ್ಮಲ್ಲಿ ಆದಷ್ಟು ನಾವು ಸಹಾಯ ಮಾಡ್ತೀವಿ ಸರ್, ಮುಂದೆ ಮಾಡಬೇಕು. ಎಸ್ ಸರ್, ಸಿನಿಮಾದ ಅಂದರೆ ಹಾಡುಗಳಾಗಲಿ, ಟೀಸರ್ ಆಗಲಿ ನೋಡಿದಾಗ ಅಂದರೆ ತುಂಬ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ಸೊ ಸಾಂಗ್ಸ್ ಆಗಲಿ ಅಂದರೆ ಯೂಟ್ಯೂಬಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ತಿದೆ. ಅಂದರೆ ಹುಡುಗಿ ಬೇಕಾ ಬಾಟಲ್ ಬೇಕಂತ ಆಗಲಿ, ಅದೆಲ್ಲ ತುಂಬ ವೈರಲ್ ಆಗಿಬಿಟ್ಟಿದೆ. ಹುಡುಗಿ ಬೇಕಾ ಬಾಟಲ್ ಬೇಕಾ ಅಂದರೆ ಸಾಕು, ಅದೇ ಥರ ಕರೀತಾರೆ ಒಬ್ರು. ಓಕೆ, ಅದೆಷ್ಟು ನೀವು ಎಷ್ಟು ಅಂದರೆ ಅದನ್ನೆಷ್ಟು ಕಿಕ್ ಕೊಡುತ್ತೆ ನಿಮಗೆ ಸಾಂಗ್ ಅಂತ? ಆ ಸಾಂಗ್ ಕೇಳಿದಾಗಲ್ಲ ನಂಗೆ ಕಿಕ್ ಕೊಡ್ತಾನೆ ಇರುತ್ತೆ. ಹುಡುಗಿ ಬೇಕಾ ಅಂತೋನಿ ದಾಸನ್ ಆಡಿರೋದು ತುಂಬ ಅದ್ದೂರಿಯಾಗಿ, ಅದಕ್ಕೆಲ್ಲ ಒಳ್ಳೆ ಥರ ಖರ್ಚು ಮಾಡಿ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಪ್ರೊಡ್ಯೂಸರು. ನಮ್ಮ ರಜತ್ ಸಲಾಂಕಿ ಅವರು ತುಂಬ ಅಲ್ಟಿಮೇಟಾಗಿ ನಮಗೆ ಒಂದು ಹೊಸ ಕಲಾವಿದನ ನೋಡ್ದೇ ಒಂದು ತುಂಬ ಖರ್ಚು ಮಾಡಿದ್ದಾರೆ. ಆ ಸಾಂಗಿಗಾಗಲಿ, ಸಿನಿಮಾ ಫೈಟಿಗಾಗಿರಲಿ ಬೇರೆ ಲೆವೆಲ್ ಮಾಡಿದ್ದಾರೆ. ನಮ್ಮ ಡೈರೆಕ್ಟ್ರ್ ಬಗ್ಗೆ ನಿಮ್ಗೆ ಏನು ಹೇಳೋದೇ ಬೇಡ, ಸಂಜಯ್ ಪುರಾಣಿಕ್ ಬಗ್ಗೆ ಅದು ಯಾವುದಕ್ಕೂ ಕಮ್ಮಿ ಇಲ್ಲ. ಎಲ್ಲ ಒಂದು ಹೊಸ ಡೈರೆಕ್ಷನ್ ಅಂತ ನೀವು ಯಾರೂ ಹೇಳೋಕ್ಕಾಗಲ್ಲ. ಆ ಲೆವೆಲಿಗೆ ಅವರು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಜೊತೆಲಿ ನಮಗೆ ಪುರಿ ಪ್ರತಾಪ್ ಗೊತ್ತಲ್ಲ, ಒಳ್ಳೆ ಕಾಮಿಡಿ ಇರುತ್ತೆ. ವಿಜಯ್ ಚಂಡೂರು ಅವರು ಒಳ್ಳೆ ಕಾಮಿಡಿ ಮಾಡ್ತಾರೆ. ಸೊ ಒಳ್ಳೆ ಕಾಮಿಡಿನೂ ಇರುತ್ತೆ ಸಿನಿಮಾದಲ್ಲಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಫೈಟಿಂಗ್ ವಿಷಯದಲ್ಲೂ 5 ಫೈಟ್ ಇದೆ ನಮ್ಮ ಸಿನಿಮಾದಲ್ಲಿ. ತಿರ್ಲಮಂದಿ ಮಾಸ್ಟ್ರು ಮತ್ತು ನಮ್ಮ ಡ್ಯಾನಿ ಮಾಸ್ಟರ್ ಎಲ್ಲ ಒಳ್ಳೆ ಥರ ಫೈಟ್ ಕಂಪೋಸ್ ಮಾಡಿದ್ದಾರೆ.
ಸಿನಿಮಾದಲ್ಲಿ ಕ್ಲಾಸ್ ಇದೆ, ಮಾಸ್ ಇದೆ, ಎಲ್ಲನೂ ಇದೆ. ಸೊ ಫನ್ ಎಲ್ಲ ಕಾಣಿಸುತ್ತೆ ಅಂದ್ರೆ ಟೀಸರ್ ಎಲ್ಲ ನೋಡಿದ್ರೆ. ಸೊ ಈ ಒಂದು ಅಂದ್ರೆ ಫೈಟಿಂಗ್ಸ್ಗೆಲ್ಲ ಯಾವ ರೀತಿ ನೀವು ತಯಾರಿ ಮಾಡ್ಕೊಂಡ್ರಿ ಅಂತ? ಇಲ್ಲ, ನಾನು ಫಸ್ಟಿಂದನೂ ನಾನು ಜಿಮ್ನಾಸ್ಟಿಕ್ಕು, ಡ್ಯಾನ್ಸು, ಫೈಟ್ ಎಲ್ಲ ನಾನು ಅವಾಗಿಂದನೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸೊ ಮಾಡಿದಾಗಲೇ ಇವರು ನಮ್ಮ ಸಂಜಯ್ ಸರ್ ಅವರು ಫೋನ್ ಮಾಡಿದಾಗ, ಸರ್ ಒಂದು ಸಿನಿಮಾ ಇದೆ ಬಾ ಅಂತೇಳಿ ಮಾತಾಡಿದಾಗ, ಸೊ ಅವಾಗ ನನಗೆ ಅನ್ನಿಸ್ತು, ನಾನು ಮಾಡಿದ್ದೆಲ್ಲದೂ ಇಲ್ಲಿದೆ. ಇದು ಸ್ಟೋರಿ ಕೇಳಿದಾಗಲೂ ತುಂಬ ಇಷ್ಟ ಆಯಿತು. ಸೊ 100% ನನಗೊಂದು ಇದು ಪ್ಯಾಕೇಜ್ ಎಲ್ಲ ಇದೆ. ಮೂವಿ ಅಂತ ಅನಿಸ್ತು ನಿಮಗೆ? ಎಮೋಷ್ನಲ್ ಆಗಿರಲಿ, ಲವ್ ಆಗಿರಲಿ, ಫೈಟ್ ಆಗಿರಲಿ, ಎಲ್ಲದೂ ಇದೆ ಸಿನಿಮಾದಲ್ಲಿ. ಸೊ ನನಗೊಂದು ಒಳ್ಳೆ ವೇದಿಕೆ ಇದೆ ಅಂತ ಗೊತ್ತಾಯಿತು. ಸಿನಿಮಾ ಮಾಡಿದೆ, ಅದಕ್ಕಿಂತ ಜಾಸ್ತಿನೇ ಎಕ್ಸ್ಪೆಕ್ಟೇಷನ್ ಮೀರಿ ಸಿಕ್ಕಿದೆ ಆಗಿದೆ. ಸೊ ಬಾಟಲ್ ಬೇಕಾ ಹುಡುಗಿ ಬೇಕಂತ ಸಾಂಗ್ ಕೇಳಿದಾಗ ಅನ್ಸುತ್ತೆ ನಿಮ್ಮ ಲೈಫಲ್ಲಿ ಆ ಥರದ್ದು ಏನಾದರೂ ಅಂದರೆ ಮೂಮೆಂಟ್ಸ್ಗಳು ಆಗಿದ್ದಿದೆಯಾ ಅಂತ? ಏನು ಹುಡುಗಿ ಬೇಕಾ ಬಾಟಲ್ ಬೇಕಾ? ಅಂದರೆ ಲವ್ ಮಾಡಿ ಬಾಟಲ್ ಹಿಡಿದಿರೋವಂಥದ್ದು. ಈಗ ಅದೆಲ್ಲ ಅಷ್ಟೊಂದರ ಏನು ತಗೊಂಡಿಲ್ಲ. ಹುಡುಗಿ ಬೇಕಾ ಬಾಟ್ಲು ಬೇಕಾದ್ರೆ ಎಲ್ಲ ಲೈಫಲ್ಲಿ ಆಗಿರುತ್ತೆ. ಸೊ ಹಾಗಂತ ನಾನು ಅಷ್ಟೊಂದೆಲ್ಲ ಸೀರಿಯಸ್ ಆಗಿ ಏನು ತೊಗೊಂಡಿಲ್ಲ, ಅಷ್ಟಕ್ಕಷ್ಟೇ. ನಮ್ಮ ಲೈಫಲ್ಲಿ ಏನು ನಾನು ಆಗಬೇಕಾಗಿರೋ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ಲೈಫಲ್ಲಿ ಒಂದು ತುಂಬ ಎತ್ತರಕ್ಕೆ ಬೆಳಿಬೇಕು, ಈಗ ಹೀರೋ ಆಗಬೇಕು, ಹೀರೋ ಆಗಲೇಬೇಕು ಅಂತ ಇಷ್ಟು ವರ್ಷ ಹಠ, ಛಲ, ಅದ್ರ ಗೋಲ್ಗೆ ಅದ್ರದ್ದು ಮುಂದೆನೇ ನಡೀತಾ ಇದ್ದೀನಿ ಅಷ್ಟೇ. ಅಂದರೆ ಸಿನಿಮಾದಲ್ಲಿ ಕಲಾವಿದರ ಬಗ್ಗೆ ಹೇಳೋದಾದ್ರೆ, ಸೊ ಕೆಲವೊಂದಷ್ಟು ಪಾತ್ರಗಳು ಕಾಣಿಸುತ್ತೆ. ಕುರಿ ಪ್ರತಾಪ್ ಇರ್ಬೋದು, ಸರ್, ಅದು ಇವ್ರನ್ನೆಲ್ಲ ಹೊರತುಪಡಿಸಿ ಯಾರೆಲ್ಲ ಇದ್ದಾರೆ ಸಿನಿಮಾದಲ್ಲಿ ಅಂತ? ಕುರಿ ಪ್ರತಾಪ್ ಸರ್ ಇದ್ದಾರೆ, ಕಾಂಬಿನೇಷನ್ಗೆ ಎಂಟೈರ್ ಸಿನಿಮಾ ಇರ್ತಾರೆ. ವಿಜಯ್ ಚಂಡೂರು ತುಂಬ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಡಿಫ್ರೆಂಟಾಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟ್ರು. ಆಮೇಲೆ ನಮ್ಮ ಜೊತೆಗೆ ಶಂಕರ್ ಮೂರ್ತಿ ಇದ್ದಾರೆ, ಕಿರಿಕ್ ಪಾರ್ಟಿ ಮಾಡಿದ್ದಾರೆ ಗೊತ್ತಾ, ಶಂಕರ್ ಮೂರ್ತಿ ಅಂತ. ಅವರು ಕೂಡ ನನ್ನ ಇದರಲ್ಲಿ ಸೆಕೆಂಡ್ ಲೀಡಾಗಿ ಅವರು ಮಾಡಿದ್ದಾರೆ. ಆಮೇಲೆ ವಿಲನ್ ಆಗಿ ದರ್ಶನ್ ವರ್ನೇಕರ್ ಅಂತ, ಅವರು ಒಂದು ಒಳ್ಳೆ ಹೊಸ ವಿಲನ್ ಕನ್ನಡಕ್ಕೆ. ಈ ಸಿನಿಮಾದಿಂದ ಒಳ್ಳೊಳ್ಳೆ ಕಲಾವಿದರು ಸಿಗ್ತಾರೆ, ಕನ್ನಡ ಇಂಡಸ್ಟ್ರಿಗೆ ಹೊಸ ಪ್ರತಿಭೆಗಳು ಸಿಗ್ತಾರೆ. ಅಂದರೆ ಸಿನಿಮಾದ ಒಂದು ಸಾಂಗ್ ಮಾತ್ರ ನಾವು ನೋಡಿದ್ದೀವಿ, ಇನ್ನು ಇಲ್ಲ, ಇದು ಏನಿದೆ ಜಗವೇ ಬಂತು, ಸಂಚಿತೆಗಳಿದು. ಸಾರಿ, ಹೌದು, ಅದು ಚೆನ್ನಾಗಿದೆ. ಇದೆರಡು ಆಲ್ರೆಡಿ ಯಾದ ನಂತರ ಇನ್ನೊಂದು ಅಪ್ಪು ಸರ್ ಒಂದು ನಮಗೆ ವಿಶ್ ಮಾಡಿರ್ತಕ್ಕಂಥ ಒಂದು ಸಾಂಗ್ ಈಗ ನಾಳೆನೇ ನಮ್ಮ ಪ್ರೆಸ್ ಮೀಟ್ ಇದೆ. ಸೊ ಅಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಸ್ಪೆಷಲ್ ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ. ಈಗ ರಿವೀಲ್ ಮಾಡಲ್ಲ, ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಅನುರಾಧ ಭಟ್ಟನು ಆಡಿದ್ದಾರೆ, ತುಂಬ ಚೆನ್ನಾಗಿ ಆಡಿದ್ದಾರೆ, ಒಂದು ಒಳ್ಳೆ ಸಾಂಗ್ ಆಡಿದ್ದಾರೆ. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಬಗ್ಗೆ ಹೇಳ್ಬೇಕಂದ್ರೆ ಕ್ರಾಂತಿ ಅಂತ, ಅಲ್ಟಿಮೇಟಾಗಿ ಒಳ್ಳೆ ಸಿನಿಮಾಟಿಗ್ರಫಿ ಎಲ್ಲ ತೆಗೆದಾಗೆ ಮಾಡಿದ್ದಾರೆ. ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ, ಚೆನ್ನಾಗಿ ತೋರಿಸಿದ್ದಾರೆ. ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಂದು ಫ್ರೇಮ್ ಕೂಡ. ಅಂದರೆ ನಿಮಗೆ ಸಿನಿಮಾದಲ್ಲಿ ಆಕ್ಷನ್ಸ್ ಕಷ್ಟ ಆಯ್ತಾ ಅಥವಾ ಯಾವುದು ಒಂದು? ಆಮೇಲೆ ಮುಖ್ಯದಲ್ಲಿ ನನಗೆ ಕೋ ಆರ್ಟಿಸ್ಟ್ ಆಗಿ ಯಶಸ್ವಿನಿ ರವೀಂದ್ರ ಹೀರೋಯಿನ್ ಆಗಿ ಮಾಡಿದ್ದಾರೆ. ನಾಯಕ ನಟಿ ಅವರು ಕಮಲಿಯನ ಧಾರಾವಾಹಿಯಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅವರು ಕೂಡ ಒಳ್ಳೆ ಈ ಕ್ಯಾರೆಕ್ಟ್ರಿಗೆ ಏನು ಬೇಕೋ ಅದು ಕರೆಕ್ಟಾಗಿ ನಿಭಾಯಿಸಿದ್ದಾರೆ. ಒಂದು ಪ್ಯಾಕೇಜಾಗಿ ಹೇಳಿದ್ನಲ್ಲ, ಟೀಮ್ ವರ್ಕ್ ಇಸ್ ಅಲ್ಟಿಮೇಟ್ ಆಗಿದೆ, ಔಟ್ಪುಟ್ ಸೂಪರ್ ಆಗಿದೆ. ಸೊ ನಿರ್ದೇಶಕರ ಬಗ್ಗೆ ನಾವು ಹೇಳಲೇಬೇಕು, ಯಾಕಂದರೆ ಅಷ್ಟೊಂದು ದೊಡ್ಡ ತಂಡನ ಕಟ್ಕೊಂಡು ಅದು ಮೇಂಟೈನ್ ಮಾಡೋದಿರುತ್ತಲ್ಲ, ಅದು ತುಂಬ ಸುಲಭವಾದ ಮಾತಲ್ಲ. ಸೊ ಯಾವ ರೀತಿ ಮೇಂಟೈನ್ ಮಾಡ್ತಿದ್ರು ನಿರ್ದೇಶಕರು ಅಂತ ಇಡೀ ಟೀಮ್ನ? ಅರ್ಥ ಆಗಿಲ್ಲ. ಇಷ್ಟು ದೊಡ್ಡ ತಂಡನ ಒಬ್ಬ ಡೈರೆಕ್ಟ್ರು ಯಾವ ರೀತಿ ಮೇಂಟೈನ್ ಮಾಡ್ತಿದ್ರು? ಇಲ್ಲ, ಅವರೆಲ್ಲ ನಿಭಾಯಿಸಿದ್ರು. ಫಸ್ಟ್ ಅವರು ಹೊಸಬ್ರು, ಅವರು ಫ್ರೆಂಡ್ಲಿ ನೇಚರೇ, ಸುಮ್ಮನೆ ಹಿಂಗೆಲ್ಲ ಹಂಗೆ ಮಾಡೋದಲ್ಲ. ಫಸ್ಟಿಗೆ ಫ್ರೆಂಡ್ಲಿ, ಅದು ಸೀನ್ ಹೋಗೋಕ್ಕಿಂತ ಮುಂಚೆ ತುಂಬ ಫ್ರೆಂಡ್ಲಿ, ಜಾಲಿಯಾಗೆಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೀಟಾಗೆಲ್ಲ ಹೇಳ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ಆ ಸೀನಿಗೆ ಏನು ಬೇಕೋ ತೊಗೊಂಡ್ಬಿಡ್ತಾರೆ ಅವರು. ತುಂಬ ಸ್ಮಾರ್ಟ್ ಅವರು, ಸಂಜಯ್ ಸ್ಪುರಾಣಿಕ್ ಅವರು. ಸರ್, ಇನ್ನೇನು ಸಿನಿಮಾ ಇದೆ ಜೂನ್ 20ಕ್ಕೆ ರಾಜ್ಯದಂತ ಬಿಡುಗಡೆ ಆಗ್ತಿದೆ. ಸೊ ಇಷ್ಟೆಲ್ಲ ಪ್ರಮೋಷನ್ಸ್ ಮಧ್ಯೆ ಕೂಡ ಒಂದು ಭಯ ಇದ್ದೇ ಇರುತ್ತೆ, ಸಿನಿಮಾ ಜನಗಳು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ. ಸೊ ಆ ಭಯ ಇದೆಯಾ ನಿಮಗೆ ಅಂತ? ಭಯ ಏನಿಲ್ಲ, ಭಯ ಪಡಬಾರ್ದು ಲೈಫಲ್ಲಿ ಯಾವುದಕ್ಕೂ. ನಾನು ಚೆನ್ನಾಗಿ ಮಾಡಿದ್ದೀನಿ, ನಾನೇ ಭಯ ಪಡಬೇಕು. ಸಿನಿಮಾ ಇಷ್ಟಪಡ್ತಾರೆ ಜನ, ಖಂಡಿತವಾಗಿ ಗೆಲ್ತೀವಿ ಅಷ್ಟೇ. ಇದೇ ಥರ ಇನ್ನೂ ಒಂದು 4 ಸಿನಿಮಾಗಳು ಹಿಂಗೆ ಬರ್ತಾ ಇರೋದು ಬ್ಯಾಕ್ ಟು ಬ್ಯಾಕು. ಹೊಸ ಕಲಾವಿದನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಸರ್, ಇವಾಗ ಆಲ್ರೆಡಿ 2 ಸಾಂಗು ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿದೆ. ಸೊ ಯೂಟ್ಯೂಬಲ್ಲಿ ಟ್ರೆಂಡಿಂಗಲ್ಲಿ ಕೂಡ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆ ಸಾಂಗ್ಸ್ ಯಾರು ಬರ್ದಿರೋದಂತೆ? ಹುಡುಗಿ ಬೇಕಾ ಬಾಟಲ್ ಬೇಕಾ ಬರ್ದಿರೋಂಥವ್ರು ಯಾರು? ಅದು ಅಷ್ಟೇ, ನಮ್ಮ ಡೈರೆಕ್ಟ್ರು ಸಂಜಯ್ ಸ್ಪುರಾಣಿಕ್ ತುಂಬ ಚೆನ್ನಾಗಿ ಬರ್ದಿರೋ, ತುಂಬ ವೈರಲ್ ಆಗಿದೆ. ನಮಗೆ ಒಂದು ಸಿನಿಮಾಕ್ಕೆ ಮುಖ್ಯವಾಗಿ ನಾವು ಅವ್ರ ಹೆಸರೇ ಮಾಡಿಸ್ಬಿಟ್ಟೆ. ಒಳ್ಳೆ ಕೆ ಲೋಕೇಶ್ ಅಂತ ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ, ಸಂಗೀತ ನಿರ್ದೇಶಕ. ಹೌದು. BGM ಎಲ್ಲ ನಮ್ಮ ಸಂಜೀವ್ ಥಾಮಸ್ ಅಂತ. ನಮ್ಮ ಮ್ಯೂಸಿಕ್ ಕೂಡ ARMN ಸ್ಟುಡಿಯೋದಲ್ಲಿ ಆಯಿತು. AMN ಸ್ಟುಡಿಯೋದಲ್ಲೇ ಎಲ್ಲ ಆಯಿತು ಕಂಪ್ಲೀಟಾಗಿ. ಒಳ್ಳೆ ಔಟ್ಪುಟ್ ಬರೋಕ್ಕೆ ಒಳ್ಳೆ ಕಾರಣನೇ ಅದೇ ನಮಗೆ AMN ಸ್ಟುಡಿಯೋದಲ್ಲಿ ಚೆನ್ನಾಗಿ ಬಂದಿದೆ. 5.1 ಆಗಿರಲಿ, ಪ್ರತಿಯೊಂದು DA ಆಗಿರಲಿ ಎಲ್ಲ ನೀಟಾಗಿ ಬಂದಿದೆ. ಅಂದರೆ ಈ ಜೂನ್ 20ರಲ್ಲೇ ಕೆಲವೊಂದು ಸಿನಿಮಾಗಳಿದೆ. ಸೊ ಇತ್ತೀಚೆಗೆ ಹೊಸಬ್ರು ಸಿನಿಮಾಗಳು ಹೆಂಗಾಗ್ತಿದೆ ಅಂದರೆ ತುಂಬ ಒಳ್ಳೊಳ್ಳೆ ಕಂಟೆಂಟ್ ಇರುತ್ತೆ. ಸಿನಿಮಾ ಎಲ್ಲೋ ಒಂದು ಕಡೆ ಥಿಯೇಟರ್ ನಿಲ್ಲಲ್ಲ. ಇದಕ್ಕೆಲ್ಲ ಏನು ಅಂದರೆ ಏನು ಕಾರಣ ಇರ್ಬೋದು ಅಂತ ನಿಮ್ಮ ಪ್ರಕಾರ?
ನೀವು ಕೂಡ ಸಾಕಷ್ಟು ನೋಡಿರ್ತೀರಿ ಈ ತರ ಒಂದು ಘಟನೆ. ಸೊ ಈಗ ಎಲ್ಲರೂ ಅದೇ ನಾನು ನೋಡಿರೋ ಪ್ರಕಾರ ಎಲ್ಲ ಅದೇ ಥರ ಕ್ವಶನ್ ಕೇಳ್ತಾರೆ. ಕ್ಯಾಶುವಲ್ ಏನಿಲ್ಲ, ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಬರ್ತಾ ಇದೆ, ಒಳ್ಳೆ ಕಂಟೆಂಟ್ ಇರೋದಕ್ಕೆ ಪ್ರಮೋಷನ್ ಸಿಗ್ತಾ ಇಲ್ಲ, ಒಳ್ಳೆ ಕಂಟೆಂಟ್ ಇಲ್ಲದೆ ಇರೋದಕ್ಕೆ ಪ್ರಮೋಷನ್ ಸಿಗ್ತಾ ಇದೆ. ಸೊ ನೋಡಿಬಿಟ್ಟು ಆಡಿಯನ್ಸೇ ಬಂದು ಅಟ್ಲೀಸ್ಟ್ ಥಿಯೇಟ್ರಿಗೆ ಬಂದು ನೋಡಿ ಅಷ್ಟೇ. ಥಿಯೇಟ್ರಿಗೆ ಬಂದು ನೋಡಿದಾಗಲೇ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅಂತ. ಫುಲ್ ಇದರೊಳಗೆ ರಿವ್ಯೂ ನೋಡ್ಕೊಂಡ್ಬಿಡ್ತಾರೆ, ಸಿನಿಮಾ ಚೆನ್ನಾಗಿಲ್ವಾ ಹೋಗಲ್ಲ. ಯೂಟ್ಯೂಬಲ್ಲಿ ಇದನ್ನ IMDb ನೋಡ್ತಾರೆ, ಹೋಗಲ್ಲ. ಫಸ್ಟ್ ಸಿನಿಮಾ ನೋಡಿ, ಯಾರು ಏನು ಬೇಕಾದ್ರೆ ಮಾಡ್ಬೋದಲ್ವಾ. ಫಸ್ಟ್ ಸಿನಿಮಾ ನೋಡಿ. ಕನ್ನಡ ನಮ್ಮನ್ನ ಅದೇ ಮಗುನ ಹೇಳ್ತಾರಲ್ಲ, ನಾವೇ ಹಾಳು ಮಾಡ್ದಂಗೆ. ನಮ್ಮ ಕನ್ನಡನ ಬೆಳೆಸ್ಬೇಕು. ಕನ್ನಡ ಅಂತ ಹೇಳೋದಲ್ಲ, ಕನ್ನಡನ ನಿಜವಾಗ್ಲೂ ಬೆಳೆಸ್ಬೇಕಂದ್ರೆ ಕನ್ನಡ ಸಿನಿಮಾ ನೋಡಿ, ಕನ್ನಡ ಬೆಳೆಯುತ್ತೆ, ಬೇರೆ ಲೆವೆಲ್ಗೆ ಹೋಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಹಾಗಾದ್ರೆ ಮತ್ತೆ ಸಿಗೋಣ ಜೂನ್ 20ಕ್ಕೆ ಚಿತ್ರಮಂದಿರದಲ್ಲಿ. ಥ್ಯಾಂಕ್ ಯು ಸರ್. ಸೊ ನಿಮ್ಮ ಖುಷಿ ನೋಡೋಣ ಥಿಯೇಟ್ರಲ್ಲಿ ಹೇಗಿರುತ್ತೆ ಅಂತೇಳಿ. ಖಂಡಿತ ನೀವು ಬರಬೇಕು. ಖಂಡಿತ ಸರ್. ಓಕೆ, ಥ್ಯಾಂಕ್ ಯು.